ಬೃಂದಾವನ ಗಾರ್ಡನ್ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಉದ್ಯಾನವಾಗಿದೆ. ಇದು ಮೈಸೂರು ನಗರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲಿದೆ. ಈ ಉದ್ಯಾನದ ಕೆಲಸವು 1927 ರಲ್ಲಿ ಪ್ರಾರಂಭವಾಯಿತು ಮತ್ತು 1932 ರಲ್ಲಿ ಪೂರ್ಣಗೊಂಡಿತು. ವರ್ಷಕ್ಕೆ ಸುಮಾರು 2 ಮಿಲಿಯನ್ ಪ್ರವಾಸಿಗರು ಭೇಟಿ ನೀಡುವ ಈ ಉದ್ಯಾನವು ಶ್ರೀರಂಗಪಟ್ಟಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಉದ್ಯಾನವನಗಳ ಬಗ್ಗೆ ಒಲವು ಹೊಂದಿದ್ದವರು ಬೃಂದಾವನ ಉದ್ಯಾನವನ್ನು ಸ್ಥಾಪಿಸಿದರು. ಬೃಂದಾವನ ಉದ್ಯಾನವು ಬೆಳಿಗ್ಗೆ 8 ರಿಂದ ರಾತ್ರಿ 9 ರವರೆಗೆ ತೆರೆದಿರುತ್ತದೆ. ಮುಕ್ತಾಯದ ಸಮಯಕ್ಕೆ 30 ನಿಮಿಷಗಳ ಮೊದಲು ಟಿಕೆಟ್ ಮಾರಾಟವನ್ನು ಮುಚ್ಚಲಾಗುತ್ತದೆ. ಸೂರ್ಯಾಸ್ತದ ನಂತರ ಸಂಗೀತ ಕಾರಂಜಿ ಓಡುತ್ತದೆ. ಸಂಜೆ 6:30 ಮತ್ತು 7:30 ವಾರದ ದಿನಗಳು 8:30 ವಾರಾಂತ್ಯ. ಸೂರ್ಯಾಸ್ತದ ಸಮಯದ ಮೊದಲು ಭೇಟಿ ನೀಡುವುದು, ಹಗಲು ಬೆಳಕಿನಲ್ಲಿ ಉದ್ಯಾನಗಳನ್ನು ಅನ್ವೇಷಿಸುವುದು. ಸೂರ್ಯಾಸ್ತದ ನಂತರ ಸಂಗೀತ ಕಾರಂಜಿಗೆ ಸಾಕ್ಷಿಯಾಗುವುದು ಮತ್ತು ಹಿಂತಿರುಗುವುದು ಒಳ್ಳೆಯದು. ಉದ್ಯಾನವು ವೈಭವದಿಂದ ತುಂಬಿದೆ. ಸೂರ್ಯ ಮುಳುಗುತ್ತಿದ್ದಂತೆ ವರ್ಣರಂಜಿತ ದೀಪಗಳು ಮತ್ತು ಕಾರಂಜಿಗಳ ಆಕರ್ಷಕ ತುಂತುರು ಈ ಉದ್ಯಾನವನ್ನು ಸ್ವರ್ಗವಾಗಿ ಪರಿವರ್ತಿಸುತ್ತದೆ. ಮೋಡಿಮಾಡುವ ಸಂಗೀತಕ್ಕೆ ನೀರಿನ ಸಿಂಕ್ರೊನೈಸ್ ಚಲನೆಯನ್ನು ಪ್ರದರ್ಶಿಸುವ ಸಂಗೀತ ಕಾರಂಜಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ. ಇದರ ಹೊರತಾಗಿ ಇತರ ಜನಪ್ರಿಯ ಆಕರ್ಷಣೆಗಳಲ್ಲಿ ಪ್ರಕಾಶಿತ ಹೂವಿನ ಹಾಸಿಗೆಗಳು ಮತ್ತು ವಿಶ್ರಾಂತಿಗಾಗಿ ತೆರೆದ ಸ್ಥಳಗಳು ಸೇರಿವೆ. 60 ಎಕರೆಗಳಷ್ಟು ಹರಡಿರುವ ಇದು ವಿಲಕ್ಷಣ ಹೂವುಗಳ ಒಂದು ಶ್ರೇಣಿಯೊಂದಿಗೆ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಸಸ್ಯಶಾಸ್ತ್ರೀಯ ಉದ್ಯಾನವಾಗಿದೆ. ಉದ್ಯಾನವನದ ಒಳಗೆ ಒಂದು ಸರೋವರವೂ ಇದೆ. ಪ್ರವಾಸಿಗರಿಗೆ ಬೋಟಿಂಗ್ ಸೌಲಭ್ಯವಿದೆ. ಪ್ರವಾಸಿಗರು ಸರೋವರದಲ್ಲಿ ದೋಣಿ ವಿಹಾರವನ್ನು ಆನಂದಿಸಬಹುದು. ಇದು ಪ್ರತಿದಿನ ಬೆಳಿಗ್ಗೆ 6 ರಿಂದ ರಾತ್ರಿ 8 ರವರೆಗೆ ತೆರೆದಿರುತ್ತದೆ. ಕೆಎಸ್ಟಿಡಿಸಿ ಬೃಂದಾವನ ಗಾರ್ಡನ್ಸ್ ಬಳಿ ಹೋಟೆಲ್ ಮಯೂರ ಕಾವೇರಿ ನಡೆಸುತ್ತಿದೆ. ಅತ್ಯಂತ ಸುಂದರವಾದ ಬೃಂದಾವನ ಉದ್ಯಾನವು 100 ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದೆ ಮತ್ತು ಅತ್ಯುತ್ತಮ ಫೋಟೋ ಅವಕಾಶಗಳನ್ನು ನೀಡುತ್ತದೆ. ಅಸಂಖ್ಯಾತ ಕಾರಂಜಿ ಮತ್ತು ಆಕರ್ಷಣೀಯ ಪ್ರಕಾಶದಿಂದ ಕೂಡಿದ ಮನಮೋಹಕ ಸೌಂದರ್ಯವನ್ನು ನೀಡುತ್ತಿರುವ ಈ ತಾರಸಿ ತೋಟಗಳು ಪ್ರತಿಯೊಬ್ಬ ಸಂದರ್ಶಕರನ್ನು ಆಕರ್ಷಿಸುವುದು ಖಚಿತ. ಬೃಂದಾವನ ಉದ್ಯಾನಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿದೆ. ಮುಖ್ಯ ದ್ವಾರ ಪ್ರದೇಶ, ದಕ್ಷಿಣ ಬೃಂದಾವನ, ಉತ್ತರ ಬೃಂದಾವನ ಮತ್ತು ಮಕ್ಕಳ ಉದ್ಯಾನ. ದೋಣಿ ವಿಹಾರದೊಂದಿಗೆ ಬೃಂದಾವನ ಉದ್ಯಾನವನಕ್ಕೆ ಭೇಟಿ ನೀಡುವುದು ಇನ್ನಷ್ಟು ಆನಂದದಾಯಕವಾಗುತ್ತದೆ. ಉತ್ತರ ಬೃಂದಾವನ ಮತ್ತು ದಕ್ಷಿಣ ಬೃಂದಾವನದ ನಡುವೆ ಕಾವೇರಿ ನದಿ ಇರುವುದರಿಂದ ಬೋಟಿಂಗ್ಗೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಸೌಲಭ್ಯ ಕಲ್ಪಿಸಲಾಗಿದೆ. ನದಿಯ ಪ್ರಶಾಂತವಾದ ನೀರಿನಲ್ಲಿ ದೋಣಿ ವಿಹಾರ ನಿಮ್ಮ ಸುತ್ತಲಿರುವ ಬೃಂದಾವನ ಉದ್ಯಾನವನಗಳ ಮೋಹಕ ಸೌಂದರ್ಯದೊಂದಿಗೆ ಮೈಸೂರು ಪ್ರವಾಸವನ್ನು ಸ್ಮರಣೀಯವಾಗಿಸುವುದು ಖಚಿತ. ಉತ್ತರ ಬೃಂದಾವನವು ಉದ್ಯಾನಗಳ ಅತ್ಯಂತ ಆಕರ್ಷಕ ಪ್ರದೇಶವಾಗಿದೆ ಏಕೆಂದರೆ ಇದು 4 ವಿಶಾಲವಾದ ಟೆರೇಸ್ ಗಾರ್ಡನ್ಗಳನ್ನು ಒಳಗೊಂಡಿದೆ. ಪ್ರತಿ ಟೆರೇಸ್ ಉದ್ಯಾನವು ಹಚ್ಚ ಹಸಿರಿನ ಹುಲ್ಲುಹಾಸುಗಳು, ಪ್ರವರ್ಧಮಾನಕ್ಕೆ ಬರುವ ಹೂವಿನ ಹಾಸಿಗೆಗಳು, ಅಲಂಕರಿಸಿದ ಹೆಡ್ಜ್ಗಳು ಮತ್ತು ಅಲಂಕಾರಿಕ ಮರಗಳ ಉಸಿರು ನೋಟವನ್ನು ನೀಡುತ್ತದೆ. ವರ್ಣರಂಜಿತ ದೀಪಗಳಿಂದ ಪ್ರಕಾಶಿಸಲ್ಪಟ್ಟ ವಿವಿಧ ಕಾರಂಜಿಗಳು ಈ ಉದ್ಯಾನಗಳನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡುತ್ತವೆ. ಅಲಂಕಾರಿಕ ಗಿಡಗಳ ನರ್ಸರಿಯೂ ಇದೆ. ವಿಭಿನ್ನ ಶೈಲಿಯ ಟೆರೇಸ್ ಗಾರ್ಡನ್ ಸಹ ಇಲ್ಲಿಂದ ಗುರುತಿಸಬಹುದು. ಟೆರೇಸ್ಗಳ ಇಳಿಜಾರುಗಳಲ್ಲಿ ನೀವು ಬೌಗೆನ್ವಿಲ್ಲಾ ಮತ್ತು ಅಲ್ಲಮಂಡ ಸಸ್ಯಗಳನ್ನು ನೋಡಬಹುದು. ಟೆರೇಸ್ ಗಾರ್ಡನ್ನಲ್ಲಿರುವ ಹುಲ್ಲುಹಾಸಿನಲ್ಲಿ ಹೂವಿನ ಹಾಸಿಗೆಗಳು ಮತ್ತು ಮಾದರಿಯ ಹೆಡ್ಜ್ಗಳು ಮತ್ತು ಮಧ್ಯದಲ್ಲಿ ನೀವು ಸೈಪ್ರೆಸ್ ಸಸ್ಯಗಳನ್ನು ನೋಡಬಹುದು. ಪ್ರಾಚೀನ ಮೊಘಲ್ ಶೈಲಿಯಲ್ಲಿ ರಚಿಸಲಾದ ಕಾಶ್ಮೀರದ ಶಾಲಿಮಾರ್ ಗಾರ್ಡನ್ಸ್ನಿಂದ ಸ್ಫೂರ್ತಿ ಪಡೆಯುವ ಮೂಲಕ ಬೃಂದಾವನ ಉದ್ಯಾನವನ್ನು ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಇದು ವೈಭವ ಮತ್ತು ಸೌಂದರ್ಯವನ್ನು ಹೊರಸೂಸುತ್ತದೆ. ಕಾರಂಜಿಗಳು, ಟೆರೇಸ್ಗಳು, ನೀರಿನ ಕಾಲುವೆಗಳು, ಪಾಟರ್ಗಳು, ಹುಲ್ಲುಹಾಸುಗಳು ಮತ್ತು ಹೂವಿನ ಹಾಸಿಗೆಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಮೈಸೂರಿನ ಬೃಂದಾವನ ಉದ್ಯಾನವನವು ವಿಶ್ವದ ಅತ್ಯುತ್ತಮ ತಾರಸಿ ತೋಟಗಳಲ್ಲಿ ಒಂದಾಗಿದೆ. ಮೈಸೂರು ಪ್ರವಾಸದಲ್ಲಿ ನೋಡಲೇಬೇಕಾದ ಸ್ಥಳ. ಬೃಂದಾವನ ಗಾರ್ಡನ್ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತದೆ. ಪ್ರಾಥಮಿಕವಾಗಿ ಟೆರೇಸ್ ಗಾರ್ಡನ್, ಬೃಂದಾವನ ಉದ್ಯಾನವನ್ನು KRS ಅಣೆಕಟ್ಟಿನ ಸಂಕೀರ್ಣದಲ್ಲಿ ನಿರ್ಮಿಸಲಾಗಿದೆ. ಕೃಷ್ಣರಾಜ ಒಡೆಯರ್ 4ರ ಹೆಸರಿನ ಈ ಅಣೆಕಟ್ಟನ್ನು ಕಾವೇರಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಕಾವೇರಿ ಪ್ರತಿಮೆಯ ಸಮೀಪವಿರುವ ಪ್ರದೇಶವು ದಕ್ಷಿಣ ಬೃಂದಾವನವಾಗಿದೆ. ಈ ಪ್ರತಿಮೆಯ ಮುಂಭಾಗದ ಮೈದಾನವು ಕಾವೇರಮ್ಮ ವೃತ್ತವಾಗಿದೆ. ಇದು ಭವ್ಯವಾದ ಬೃಹತ್ ನೀರಿನ ಕಾರಂಜಿಗಳನ್ನು ಹೊಂದಿದೆ. ಮೈಸೂರು ಪ್ರವಾಸದಲ್ಲಿ ನೋಡಲೇಬೇಕಾದ ಸ್ಥಳ. ಬೃಂದಾವನ ಗಾರ್ಡನ್ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತದೆ.
ಬೃಂದಾವನ ಉದ್ಯಾನವನಗಳು ಅದರ ಪ್ರಕಾಶಿತ ಕಾರಂಜಿಗಳು, ಬೊಟಾನಿಕಲ್ ಪಾರ್ಕ್, ವ್ಯಾಪಕವಾದ ಸಸ್ಯಗಳ ಮತ್ತು ಪೂರೈಸಿದ ಬೋಟಿಂಗ್ ಎಲ್ಲರಿಗೂ ಸ್ಥಳವಾಗಿದೆ.